ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಆರಾಧ್ಯಾಸ್ ಟಿವಿ. ನಾನು ನಿಮ್ಮ ಸುನೀಲ್ ಆರಾಧ್ಯ. ಬಂಧುಗಳೇ, ನೀವು ಈ ವಿಡಿಯೋಗಳಲ್ಲಿ ನೋಡ್ತಿರೋದು ನಮ್ಮ ಚಿಕ್ಕಬಳ್ಳಾಪುರದ APMC ಮಾರುಕಟ್ಟೆಯ ಗೇಟ್ ನಂಬರ್ 3 ಎಂಬ ನಿರ್ಗಮನದ ಗೇಟ್. ಇಲ್ಲಿ ನಿತ್ಯ ಸಾರ್ವಜನಿಕರು ಸುಗಮ ಸಂಚಾರಕ್ಕಾಗಿ ಪರಿಪಾಟಲು ಬೀಳುವುದು ಸಾಮಾನ್ಯವಾಗಿ ಬಿಟ್ಟಿದೆ. ಮಧ್ಯಾಹ್ನ, ಸಂಜೆ ಅಂತ ಯಾವ ಸಮಯದಲ್ಲಂದರೆ ಆ ಸಮಯದಲ್ಲಿ ಈ ಗೇಟ್ಗೆ ಬೀಗವನ್ನು ಜಡಿದು ಚೈನ್ನಿಂದ ಕಟ್ಟಿ ಮುಚ್ಚಲಾಗುತ್ತಿದೆ. ಇದರಿಂದ ಅಲ್ಲಿ ನಿತ್ಯ ಸಂಚರಿಸುವ ವಾಹನ ಸವಾರರು ಸುಗಮವಾಗಿ ಸಂಚರಿಸಲಾಗದೆ ಹರಸಾಹಸ ಪಡುವಂತಾಗಿದೆ. ಇಲ್ಲಿ ಈಗಾಗಲೇ ಹಲವರು ಈ ಬೀಗ ಜಡಿಯುವುದರಿಂದ ಅಲ್ಲಿ ಬಿದ್ದು ಗಂಭೀರವಾಗಿ ಗಾಯಗೊಂಡಿರುವ ಘಟನೆಗಳು ಕೂಡ ನಡೆದಿವೆ ಎಂದು ಅಲ್ಲಿನ ಸಾರ್ವಜನಿಕರು ತಿಳಿಸಿದ್ದಾರೆ. ಈ ವಿಚಾರವಾಗಿ ಅಲ್ಲಿನ ಆಡಳಿತ ಮಂಡಳಿಯನ್ನು ಪ್ರಶ್ನಿಸಿದಾಗ, ನಮ್ಮ ಮಾರುಕಟ್ಟೆ ರಸ್ತೆ ಸಾರ್ವಜನಿಕರ ಸಂಚಾರಕ್ಕಾಗಿ ಇರುವುದಿಲ್ಲ, ನಮ್ಮದೇನಿದ್ರೂ ಕೇವಲ ನಮ್ಮ ಮಾರುಕಟ್ಟೆಯ ವಾಹನಗಳ ಸಂಚಾರಕ್ಕಾಗಿ, ಅದರಿಂದ ನಾವು ಗೇಟ್ಗೆ ಬೀಗವನ್ನು ಜಡಿಯುತ್ತಿದ್ದೇವೆ ಎಂದು. ಅಲ್ಲದೆ ಸಾರ್ವಜನಿಕರಿಗಾಗಿ ಅಂತ ಸಂಚಾರಕ್ಕೆ ಅಂತ ಬಿಟ್ಟರೆ ದಿನಂಪ್ರತಿ ನೂರಾರು ಟಿಪ್ಪರ್ ವಾಹನಗಳು ಆ ರಸ್ತೆಯನ್ನು ಉಪಯೋಗಿಸುತ್ತಿವೆ. ಇದರಿಂದ ರಸ್ತೆ ಬೇಗ ಹಾಳಾಗುವ ಉದ್ದೇಶದಿಂದ ಈ ರೀತಿ ಬೀಗ ಜಡಿಯುತ್ತಿದ್ದೇವೆ ಎಂದು ಅಲ್ಲಿನ ಆಡಳಿತ ಮಂಡಳಿ ಸ್ಪಷ್ಟನೆಯನ್ನು ನೀಡಿದರು. ಸಾರ್ವಜನಿಕರ ಸಮಸ್ಯೆ ಆದ್ದರಿಂದ ನಮ್ಮ ವಾಹಿನಿಯ ಕಡೆಯಿಂದ ಆಡಳಿತ ಮಂಡಳಿಗೆ ಕನಿಷ್ಠ MG ರಸ್ತೆಯ ಕಾಮಗಾರಿ ಪೂರ್ಣಗೊಳ್ಳುವವರೆಗೆ ಸಂಚಾರಕ್ಕೆ ಅನುವು ಮಾಡಿಕೊಡಿ ಎಂದು ವಿನಂತಿಸಿಕೊಂಡವು. ಅದಕ್ಕೆ ಪೂರಕವಾಗಿ ಸ್ಪಂದಿಸಿದ ಅಧಿಕಾರಿಗಳು, ನಾಳೆಯಿಂದ ಕಾಮಗಾರಿ ಪೂರ್ಣಗೊಳ್ಳುವವರೆಗೆ ಸಂಚಾರಕ್ಕೆ ರಸ್ತೆಯನ್ನು ಬಿಡುತ್ತೇವೆ ಎಂದು ತಿಳಿಸಿದ್ದಾರೆ. ಮಾರುಕಟ್ಟೆ ಆಡಳಿತ ಮಂಡಳಿಗೆ ಇದಕ್ಕಾಗಿ ಸಾರ್ವಜನಿಕರ ಕಡೆಯಿಂದ ಮತ್ತು ನಮ್ಮ ವಾಹಿನಿಯ ಕಡೆಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸುತ್ತೇವೆ. ಇನ್ನು ಈ ವಿಚಾರವಾಗಿ ಅಲ್ಲಿನ ನಿವಾಸಿಗಳು ಮತ್ತು ಮುಖಂಡರಾದಂತಹ ಡಾಕ್ಟರ್ ನಂದಿ MM ಭಾಷಾರವರು ಮಾತನಾಡಿ ಅಲ್ಲಿನ ಪರಿಸ್ಥಿತಿಯನ್ನು ವಿವರಿಸಿದ್ದಾರೆ. ನೋಡಿ, ಈಗ ಏನಾಗಿದೆ ಅಂದರೆ, ಇದು ಐಡಿಯಾ ಸಮಿತಿ ಒಳ್ಳೆ ಜನನಿಬಿಡ ಪ್ರದೇಶ. ಸಾಕಷ್ಟು ಶಾಲಾ ಕಾಲೇಜು ಮಕ್ಕಳು ಓಡಾಡೋಂಥ, ಶಾಲಾ ಕಾಲೇಜು ಬಸ್ಸುಗಳು ಓಡಾಡೋಂಥ ಜಾಗ. ವಿಶೇಷವಾಗಿ ಏನು ಗೊತ್ತಾ, ಈಗ MG ರಸ್ತೆಯಲ್ಲಿ ಕಾಮಗಾರಿ ನಡೀತಾ ಇದೆ. ಕಾಮಗಾರಿ ನಡೀತಾ ಇರೋದ್ರಿಂದ ಆ ಕಡೆ ನೀವು ಹೋಗಿ ರೋಡ್ ನೋಡಿ, ಯಾವುದೇ ರೋಡು ಒಂದು ನೀಟಾಗಿಲ್ಲ. ಎಲ್ಲ ರೋಡ್ಗಳಲ್ಲೂ ಗುಣಿಗಳು ಬಿದ್ದಿದೆ. ಸ್ಕೂಲ್ ಬಸ್ಸುಗಳು ಬರೋಕ್ಕಾಗಲ್ಲ. ಆರಾಮಾಗಿ ಬರಬೇಕಾದ್ರೆ ಒಂದು ದಾರಿ ಇದೆ. ಈ ದಾರಿ ಏನು ಮಾಡ್ತಾರೆ ಅಂದರೆ, ಮಾರ್ಕೆಟವರು 12 ಗಂಟೆಗೆ ಬಂದ್ ಮಾಡಿಬಿಟ್ರು, 1 ಗಂಟೆಗೆ ಬಂದ್ ಮಾಡಿಬಿಟ್ರು, ಯಾವಾಗ ಬೇಕಾದ್ರೂ ಅವಾಗ ಬೀಗ ಹಾಕ್ಬಿಡ್ತಾರೆ. ಏನಾಗಿದೆ ಅಂದರೆ, ನೀವು ನೋಡಿ, ಮಹಿಳೆಯರು 2 ವೀಲರಲ್ಲಿ ಹೋಗುವಾಗ ಮೊಣಕಾಲಿಗೆ ಎಷ್ಟೋ ಜನ ಹೊಡ್ಕೊಂಡಿದ್ದಾರೆ. ಅಲ್ಲಿ ತೆಗಲಾಕೊಂಡು ಬೀಳೋದು, ಏನಾದರೂ ಬ್ಯಾಗ್ಗಳು ಇಟ್ಕೊಬಂದು. ಏನು ಗೊತ್ತಾ, ಕಾಮಗಾರಿ ಬಂದಾದ್ಮೇಲೆ ಮಾರ್ಕೆಟ್ಗೆ ಸೆಕ್ಯೂರಿಟಿಗೋಸ್ಕರ ಇವರು ಬಾಗ್ಲು ಹಾಕಿದ್ರೆ ಹಾಕ್ಲಿ. ಈಗ ಏನು ಸೆಕ್ಯೂರಿಟಿ ಇದೆ? ಆ ಕಡೆ ಎಲ್ಲ MG ರೋಡಲ್ಲಿ ಎಲ್ಲ ಗೋಡೆ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಗೋಡೆನೇ ಇಲ್ಲ ಮಾರ್ಕೆಟ್ಗೆ, ಅಲ್ವಾ? ಈ ಗೇಟಲ್ಲಿಂದ ಏನಾದರೂ ಅನಾನುಕೂಲ ಆಗುತ್ತೆ ಅನ್ನೋದಕ್ಕೆ ಆ ಕಡೆ ಎಲ್ಲ ಓಪನ್ ಇದ್ದಾಗ ಈ ಗೇಟಿಂದ ಏನಾಗುತ್ತೆ, ಏನಂತ ಅನಾನುಕೂಲ ಏನಾಗುತ್ತೆ? ವಿಶೇಷವಾಗಿ MG ರೋಡ್ ಕಾಮಗಾರಿ ಮುಗಿದು ಮಾರ್ಕೆಟ್ಗೆಲ್ಲ ಕಾಂಪೌಂಡ್ ಹಾಕಿದ್ಮೇಲೆ ಇಲ್ಲಿ ಸೆಕ್ಯೂರಿಟಿ ಇಟ್ಟು ಬೀಗ ಹಾಕ್ಕೊಳ್ಳಿ. ಅದನ್ನು ಬಿಟ್ಟು ಏಕಾಏಕಿ 1 ಗಂಟೆಗೆ ಅಂದರೆ 1 ಗಂಟೆಗೆ ಬೀಗ ಹಾಕ್ಬಿಡೋದು, 2 ಗಂಟೆಗೆ ಅಂದರೆ 2 ಗಂಟೆಗೆ ಬೀಗ ಹಾಕ್ಬಿಡೋದು. ಆ ಜನ ಎಷ್ಟೋ ಜನ ಬಂದು ಇಲ್ಲವ್ರಿಗೆ ಬಂದು ಕಾರ್ಗಳು ತಿರ್ಸ್ಕೊಂಡು ಹೋಗ್ತಾರೆ. ಕನಿಷ್ಠ ಈಗ ಆ ಕಡೆ ಗೇಟ್ ಬೀಗ ಹಾಕಿದ್ರೆ ಈ ಕಡೆ ಬರಲ್ಲ, ಈ ಕಡೆ ಗೇಟ್ ಬೀಗ ಹಾಕಿದ್ರೆ ಆ ಕಡೆಯವರು ಹೋಗಲ್ಲ. ಆ ಕಡೆ ಓಪನ್ ಇದ್ದಾಗ ಜನಗಳಿಗೆ ಏನು ಗೊತ್ತಾಗುತ್ತೆ? ಸೀದಾ ಬರ್ತಾರೆ. ನೋಡಿ, ಲೇಡೀಸು 2 ವೀಲರಲ್ಲಿ ಬರ್ತಾರೆ, ಕುತ್ಕೊಂಡು ಹೋಗ್ತಾರೆ, ಸೈಡಲ್ಲಿ ಕಾಲಿಟ್ಕೊಂಡು ಕೂತಿರ್ತಾರೆ, ಕಾಲಿಗೆ ಗೇಟ್ ತಗೊಳ್ತಾರೆ, ಮಕ್ಕಳು ಕರ್ಕೊಂಡು ಹೋಗೋರಿಗೆ. ಈಗ ನೀವೇ ನೋಡಿರ್ಬೋದು, ಎಷ್ಟು ಶಾಲಾ ಕಾಲೇಜು ಬಸ್ಸುಗಳು ಹೋದ್ವು. ಆ ಬಸ್ಸುಗಳಿಗೆ ಎಷ್ಟು ತೊಂದರೆ ಆಗ್ತಾ ಇದೆ. ದಯವಿಟ್ಟು ಏನು ನಮ್ಮ ಕೃಷಿ ಮಾರ್ಕೆಟ್ನ ಅಧ್ಯಕ್ಷರು ಎಲ್ಲ ಇದ್ದಾರೆ, ಇವರು ಇದನ್ನು ಪರಿಗಣಿಸಿ ದಯವಿಟ್ಟು ಈ ಎಲ್ಲ ಕಾಮಗಾರಿ ಮುಗಿಯೋವರೆಗೂ ಇದು ಏನಂದರೆ, ಮುಖ್ಯವಾಗಿ ಏನು ಗೊತ್ತಾ, ಮುಖ್ಯ ರಸ್ತೆ ಇದು. ಯಾವಾಗ ಈ ಗೇಟ್ ಓಪನ್ ಮಾಡಿ ರಸ್ತೆ ಇಕ್ಕಿದ್ರು ಆವತ್ತಿಂದ ಇದು ಮುಖ್ಯ ರಸ್ತೆಯಾಗಿ ಒಂದು ಓಡಾಡೋಕ್ಕೆ ಒಳ್ಳೆ ಅನುಕೂಲ ಇದೆ. ಈ ಒಂದು ಗೇಟ್ಗೆ ಬೀಗ ಹಾಕಿ ಇದು ಮಾಡೋದ್ರಿಂದ ಬಹಳ ಅನನುಕೂಲ ಆಗ್ತದೆ, ಜನಗಳು ಓಡಾಡೋಕ್ಕೆ ತೊಂದರೆ ಆಗ್ತಾ ಇದೆ. ದಯವಿಟ್ಟು ಮಾರ್ಕೆಟ್ನ ನಮ್ಮ ಅಧ್ಯಕ್ಷರು, ನಮ್ಮ ಏನು ನಿರ್ದೇಶಕರು ಎಲ್ಲರೂ ಏನಿದ್ದಾರೆ ಅಧಿಕಾರಿಗಳು, ಇದನ್ನು ಪರಿಗಣಿಸಿ ಸೆಕ್ಯೂರಿಟಿಗೆ ಹೇಳಿ ಇಲ್ಲಿ ಜನಗಳು ಓಡಾಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ.